ಹೊಸ ವರ್ಷದ ಹೊತ್ತಲ್ಲಿ ಸರ್ಕಾರದಿಂದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಗ್ಯಾರಂಟಿ ಸರ್ಕಾರದ ಒಂದರ ಬೆನ್ನಲ್ಲೇ ಒಂದರಂತೆ ಶಾಕ್ ಅನ್ನ ಕೊಡ್ತಾ ಇದೆ. ಈಗ ಶಕ್ತಿ ಆಯ್ತು, ಇದೀಗ ಜ್ಯೋತಿ ಮೇಲೆ ಕೂಡ ಕಣ್ಣಿಟ್ಟಿದೆ ಗ್ಯಾರಂಟಿ ಪಡೆ. ಗ್ಯಾರಂಟಿ ನಂಬಿದ ಗ್ರಾಹಕರಿಗೆ ಕರೆಂಟ್ ಶಾಕ್ ಕೊಟ್ಟಂತ ಕೈ ಪಡೆ ಇದೀಗ ಏನು ಶಕ್ತಿ ಆಯ್ತು, ಇದೀಗ ಜ್ಯೋತಿಯ ಮೇಲೂ ಕೂಡ ಕಣ್ಣಿಟ್ಟಿದೆ ಗ್ಯಾರಂಟಿ ಸರ್ಕಾರ. ಹೊಸ ವರ್ಷದಲ್ಲಿ ಖುಷಿಯಲ್ಲಿದ್ದಂತ ಜನರಿಗೆ ಈಗ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು. ಹೊಸ ವರ್ಷ ಏನು ಮೊನ್ನೆ ಅಷ್ಟೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು, ಹೊಸ ವರ್ಷನ ವೆಲ್ಕಮ್ ಮಾಡಿದ್ರು. ಹೊಸ ವರ್ಷದ ಸಂಭ್ರಮ ಇನ್ನು ಏನು ಕಳೆದಿರಲಿಲ್ಲ, ಇನ್ನು 1 ವೀಕ್ ಕೂಡ ಆಗಿಲ್ಲ. ಆ ಸಂಭ್ರಮಕ್ಕೆ ಈಗ ಸರ್ಕಾರ ಈಗ ಬ್ರೇಕ್ ಆಗ್ತಾರೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ದರ ಏರಿಕೆಯ ಮೇಲೆ ಒಂದರ ದರ ಏರಿಕೆ ಮಾಡ್ತಾ ಈಗ ಸರ್ಕಾರ ಈಗ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ. ಹೊಸ ವರ್ಷ ಸಂಭ್ರಮ ಆಚರಣೆಯಲ್ಲಿದ್ರು. ಹೊಸ ವರ್ಷನ ಮೊನ್ನೆ ಅಷ್ಟೇ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು. ಇನ್ನ ಸಂಭ್ರಮ ಇನ್ನ ಹಾಗೆ ಮನೆ ಮಾಡಿದೆ. ಬಟ್ ಆ ಸಂಭ್ರಮಕ್ಕೆ ಈಗ ಎಳ್ಳು ನೀರು ಬಿಟ್ಟಿದೆ ಸರ್ಕಾರ. ಯಾಕೆಂದ್ರೆ ಒಂದರ ಮೇಲೆ ಒಂದಂತೆ ಶಾಕ್ ಅನ್ನು ಕೊಡ್ತಾ ಇದೆ ಸರ್ಕಾರ. ಈಗಷ್ಟೇ ಶಕ್ತಿ ಯೋಜನೆ ಬಗ್ಗೆ ಕೇಳಿದ್ರಿ, ಇದೀಗ ಜ್ಯೋತಿಯ ಮೇಲೂ ಕೂಡ ಕಣ್ಣಿಟ್ಟಿದೆ ಸರ್ಕಾರ. ಕರ್ನಾಟಕದ ಎಲ್ಲ ಎಸ್ಕಾಂಗಳ ಬೆಲೆಯನ್ನ ವಿದ್ಯುತ್ ದರ ಏರಿಕೆ ಮಾಡಿ ಪ್ಲಾನ್ ಅನ್ನು ಮಾಡ್ತದೆ. ಮುಂದಿನ 3 ವರ್ಷಗಳಿಗೆ ಅನುಗುಣವಾಗುವಂತೆ ದರ ಏರಿಕೆ ಮಾಡಲು ಈಗ ಸರ್ಕಾರ ಪ್ಲಾನ್. ಪ್ರತಿ ಯೂನಿಟ್ ದರ ಏರಿಕೆಗೆ ಮುಂದಾದಂತ ಕಾಂಗ್ರೆಸ್ ಸರ್ಕಾರ 67 ಪೈಸೆ, 75 ಪೈಸೆ ಮತ್ತು 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿರುವಂತದ್ದು. 2025-26ರಲ್ಲಿ ಯೂನಿಟ್ಗೆ 67 ಪೈಸೆ, 2026-27ರ ಇದಕ್ಕೆ 75 ಪೈಸೆ, 2027-28ರಲ್ಲಿ ಪ್ರತಿ ಯೂನಿಟ್ಗೆ 91 ಪೈಸೆ ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತದ್ದು. ಇದೀಗ ವಿದ್ಯುತ್ ದರ ಏರಿಕೆಗೆ ಈಗ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಮುಂದಿನ 3 ವರ್ಷಗಳಿಗೆ ಅನುಗುಣವಾಗುವಂತೆ ದರ ಏರಿಕೆ ಮಾಡೋದಕ್ಕೆ ಈಗ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ. ಅಂದ್ರೆ ಪ್ರತಿ ಯೂನಿಟ್ಗೆ ದರ ಏರಿಕೆಗೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದಾಗಿರುವಂತದ್ದು. ಸೊ ಈಗ 67 ಪೈಸೆ ಅಂದ್ರೆ ಈಗ 2024-25ಕ್ಕೆ 25-26ಕ್ಕೆ ಏನಂದ್ರೆ ಪ್ರತಿ ಯೂನಿಟ್ಗೆ 67 ಪೈಸೆಯನ್ನ ಹೈಕ್ ಅಂದ್ರೆ ಹೆಚ್ಚಿಗೆ ಮಾಡುತ್ತೆ, ದರವನ್ನು ಏರಿಸುತ್ತೆ. 2027-28ರಲ್ಲಿ ಪ್ರತಿ ಯೂನಿಟ್ಗೆ 91 ಪೈಸೆ ಆಗುತ್ತೆ, 26-27ಕ್ಕೆ 75 ಪೈಸೆ ಆಗುತ್ತೆ. ಹೀಗೆ ಪ್ರತಿ ವರ್ಷ ಕೂಡ ದರ ಏರಿಕೆನ ಮಾಡ್ಕೊಂಡು ಹೋಗುತ್ತೆ. ಸೊ ಅಂದರೆ ಈ ವರ್ಷ 67 ಪೈಸೆಗೆ ಅದು ಆದರೆ ನೆಕ್ಸ್ಟ್ ಅದು 75 ಪೈಸೆ ಆಗುತ್ತೆ. ಅದರ ನೆಕ್ಸ್ಟ್ 91 ಪೈಸೆ ದರ ಏರಿಕೆ ಆಗ್ತಾ ಹೋಗುತ್ತೆ. ಈಗಾಗಲೇ ದರ ಏರಿಕೆ ಪ್ರಸ್ತಾವನೆಗೆ ಸಲ್ಲಿಸಲು ನವೆಂಬರ್ 30ರಂದು ಕೊನೆಯ ದಿನವಾಗಿತ್ತು. ಆ ಗಡುವಿನೊಳಗೆ ಎಲ್ಲ ಎಸ್ಕಾಂಗಳು ಕೂಡ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಸಬೇಕಿತ್ತು. ಈಗ ಎಲ್ಲವೂ ಕೂಡ ಈಗ ಪ್ರಸ್ತಾವನೆ ಸಲ್ಲಿಸಿ ಆಗಿದೆ. ಸೊ ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ಈಗ ದರ ಏರಿಕೆ ಮಾಡೋಕ್ಕೆ ಸರ್ಕಾರ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದೆ, ಯೋಜನೆ ಹಾಕ್ಕೊಳ್ತಾ ಇದೆ. ಸೊ ಜ್ಯೋತಿ ಕೂಡ ಈಗ ಸುಡೋದು ಗ್ಯಾರಂಟಿ. ಶಕ್ತಿ ಈಗ ಏನು ಭಾರ ಆಗ್ತಾ ಇದೆ, ಯಜಮಾನನ ಜೇಬಿಗೆ ಶಕ್ತಿ ಭಾರ ಆಗ್ತಾ ಇದೆ ಈಗ.